ಅವ್ರು ಬಿಜೆಪಿ ಅವ್ರು, ನಾವು ಹೇಳಿದ್ದೀವಿ, ನಾವು ವಿರೋಧ ಮಾಡಿದ್ದೀವಿ. ದಕ್ಷಿಣ ಭಾರತ ರಾಜ್ಯಗಳ ಅನ್ಯಾಯ ಆಗುತ್ತೆ. ಇದರಿಂದ ನಮಗೆ ಸಂಸತ್ನಲ್ಲಿ ನಮಗೆ ಪ್ರಾತಿನಿಧ್ಯ ಬಹಳ ಕಡಿಮೆ ಆಗುತ್ತೆ. ನಾವು ದೇಶಕ್ಕೆ ನಾವು ಕೊಡುಗೆ ಜಾಸ್ತಿ ಇದ್ರೆ ಪ್ರಾತಿನಿಧ್ಯ ಕಡಿಮೆ ಆಗುತ್ತಾ? ಮತ್ತೀಗ ಅವ್ರು ಹೇಳಕತ್ತಿರೋದು ಏನೀಗ? ಅದನ್ನೇ ನಾವು ಹೇಳಿದ್ದು, ನೀವು ಮಾಡ್ಬೇಕಾದ್ರೆ ರಾಜ್ಯಗಳ ಜೊತೆ ಚರ್ಚೆ ಮಾಡ್ರಿ. ಇದನ್ನ ಸ್ಟಾಲಿನ್ ಹೇಳಿದ್ರಿಲ್ಲ, ಸಿದ್ದರಾಮಯ್ಯ ಹೇಳಿದ್ರಿಲ್ಲ, ಇದು ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರಿಲ್ಲ ಅವ್ರು. ಅದನ್ನ ಚರ್ಚೆ ಮಾಡಿದ್ರಿ ಅವರು. ಯಾವ ಮಾಡಬೇಕು, ಯಾವ ಮಾದರಿಯಲ್ಲಿ ಮಾಡಬೇಕು. ಇವತ್ತು ಜನಸಂಖ್ಯೆ ನಿಯಂತ್ರಣ ಮಾಡ್ರಿ ಅಂತೇಳಿ ಭಾರತ ಸರ್ಕಾರನೆಲ್ಲ ಒತ್ತಡ ಹಾಕಿದ್ದು, ಜನಸಂಖ್ಯೆ ನಿಯಂತ್ರಣ ಮಾಡ್ರಿ ಅಂತೇಳಿ. ನಾವು ದಕ್ಷಿಣ ರಾಜ್ಯಗಳ ನಿಯಂತ್ರಣ ಮಾಡಿದ್ದೀವಿ, ಉತ್ತರ ಭಾರತದಾಗ ಐತೆ ಹಂಗ ಆಗಿಲ್ಲ. ಈಗ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದ ನಮಗೆ ಅನ್ಯಾಯ ಆಕತ್ತಂದ್ರ ಅದು ಒಪ್ಪಕತ್ತ ನಾವು. ಅದನ್ನ ಬಿಜೆಪಿ ಅವ್ರು ಹೇಳಿ ಅದನ್ನೇ ಚರ್ಚೆ ಮಾಡಬೇಕಿತ್ತು. ಅದನ್ನ ಪ್ರಾತಿನಿಧ್ಯವನ್ನು ಕೊಡಬೇಕಾದ್ರೆ ನಾವು ಜನಸಂಖ್ಯೆ ಆಧಾರಿತ ಮಾಡಿ ನಮ್ಗೆ ಅನ್ಯಾಯ ಆಗುತ್ತೆ. ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದೀವಿ, ಅದನ್ನೇ ನಮ್ಗೆ ನಿಯಂತ್ರಣ ನಮ್ಗೆ ತಪ್ಪು ಅನ್ನಂಗಾದ್ರೆ ಅದನ್ನ ಚರ್ಚೆ ಮಾಡ್ಬೇಕಲ್ಲ. ಕೇಂದ್ರ ಸರ್ಕಾರ ಎಲ್ಲರೂ ವಿಶ್ವಾಸಕ್ಕೆ ತಗೋಬೇಕಲ್ಲ. ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಎಲ್ಲರೂ ಹೇಳಿದ್ದಾರೆ. ಯಾರು ಚರ್ಚೆಗೆ ಅವ್ರ ಹತ್ರ ಏನೈತೆ ಅಂತ ಕರಿಬೇಕು. ನಾನು ಏನು ಗೊತ್ತಿದ್ರೆ ಕರಿಲ್ಲ ಅವ್ರ ಚರ್ಚೆಗೆ. ನಾನು ಅವ್ರಿಗೆ ಏನು ಗೊತ್ತಲ್ಲ, ಸುಮ್ಮನೆ ಮಹಿಳಾ ಮೀಸಲಾತಿ ಏನು ಮಹಿಳಾ ಮೀಸಲಾತಿ ಪಾರ್ಲಿಮೆಂಟ್. ಈಗ ಮಹಿಳಾ ಮೀಸಲಾತಿ ಅವ್ರಿಗೆ ಪಾಪ MLC ಅವ್ರಿಗೆ ಪಾಪ ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಇತ್ತ. ಅವ್ರ ಪಕ್ಷದವ್ರಿಗೆ ಹೋಗಿ ಹೇಳಿ, ಇರೋ 543 33% ಕೊಟ್ಟು ಬಿಡ್ಲಿ ನಾಳೆ. ಅದನ್ನ ಹೇಳಿ ಅವ್ರು 543 ಕೊಟ್ಟು ಬಿಡ್ರಿ. ಮುಂದೆ 800 ಆಗೋಲ್ದಕ್, ಅದು 8000 ಆಗೋಲ್ದಕ್ ಅವತ್ ನೋಡ್ಕೊಳಕ್ ಬರ್ತದೆ. ಈಗ 543 ಕೊಡ್ತಂತ ಹೋದ್ರು ಮಾಡಿದ್ದವ್ರು 23 ತಂದದ್ದು 543 ಕೊಡ್ತಂತಲ್ಲ. ಈಗ ಯಾಕಿದ 850 ಮಾಡ್ತೀನಿ, 900 ಮಾಡ್ತೀನಿ. ಅವ್ರಿಗೆ ಕೊಡ್ಬೇಕನ್ನೋದಿಲ್ಲ. ಇದ್ರಾಗಿದ್ದ ಹೆಂಗ್ ತಪ್ಪಿಸಬೇಕು ಮಹಿಳೆಯರಿಗೆ ಅವ್ರು ಜಾಡಿಸ್ತಾರೆ ಮಹಿಳೆಯರು. ಇದು ಎಲ್ಲ ದೇಶಕ್ಕೆ ಗೊತ್ತಾಗ್ಬಿಡತ್ತೆ. ಈಗ ಅವ್ರ ಬಣ್ಣ ಬಿಜೆಪಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಈಗ ಇದ್ರಾಗಿದ್ದ ಹಿಂದ್ ಹೋಗೋದು ಹೆಂಗಪ್ಪ, ಇದಕ್ಕೇನ್ ಹುಡುಕ್ಬೇಕು. ದಿನ ಪ್ರೆಸ್ ಮೀಟ್ ಅವರು ವಿರೋಧಿ ಅಲ್ಲ, ಕಾಂಗ್ರೆಸ್ ವಿರೋಧಿ ಅಲ್ಲ, ಅವರು ಮಹಿಳೆಯರ ವಿರೋಧಿ. ಅವರು ಈಗ ಕೊಡ್ಬೇಕಲ್ಲ, ಅವ್ರು ಪಾಸ್ ಮಾಡಿದ ಬಿಲ್, ಅವರೇ ಪಾಸ್ ಮಾಡಿದ ಬಿಲ್ ಅಲ್ಲ 540. ಈಗ ಅವರೇ ಪಾಸ್ ಮಾಡಿದ ಬಿಲ್, ಅವರೇ ತಂದಿದ್ದು. ಹೌದಾ? ನಾವು ಮಹಿಳಾ ಮೀಸಲಾತಿ ಅಂತ ಕೊಟ್ಟು ಬಿಡ್ಬೇಕು. ಅದಕ್ಕೆ ಯಾಕೆ ಕಾರಣ ಹುಡುಕ್ಬೇಕು? 850 ಮಾಡ್ತೀನಿ, 900 ಮಾಡ್ತೀನಿ, ಇದೆಲ್ಲ ಯಾಕೆ ಬೇಕು? ಅವತ್ತ ನೀನು ಹೇಳ್ಬೇಕಿತ್ತು ಬಿಲ್ ತರ ದಿವಸ. ನಾವು ಸೀಟ್ ಹೆಚ್ಚಾದ ಮಾತ್ರ 33% ಕೊಡ್ತೀವಿ ಅಂತೇಳಿ. ಇವತ್ತು ಯಾಕೆ ಬೇಕದು?